ಇನ್ನು ಬೆಂಗಳೂರಿನಲ್ಲಿ ಹನಿ ಹನಿ ನೀರಿಗೂ ಹಾಹಾಕಾರ ಭುಗಿಲೆದ್ದಿದೆ. ಸೊ ಟಿವಿ9ನಲ್ಲಿ ಈಗ ರಾಜಗೋಪಾಲ್ ನಗರದ ಜನ ಹೇಗೆ ಸಂಕಷ್ಟವನ್ನ ಎದುರಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನ ನಾವು ನಿಮಗೆ ಇವತ್ತು ತೋರಿಸ್ತಾ ಇದ್ದೀವಿ. ಅಲ್ಲಿನ ಲೈವ್ ಚಿತ್ರಣವನ್ನ ಇನ್ನೇನು ಕೆಲವೇ ಹೊತ್ತಿನಲ್ಲಿ ತೋರಿಸ್ತೀವಿ. ಕಾವೇರಿ ನೀರು ಬರ್ತಾ ಇಲ್ಲ, ಟ್ಯಾಂಕರ್ ನೀರು ಕೊಳ್ಳೋದಕ್ಕೂ ಕೂಡ ಆಗ್ತಾ ಇಲ್ಲ. ನೀರಿರುವಂತಹ ಬೋರ್ವೆಲ್ಗಳು ಮೋಟಾರ್ಗೆ ಖದೀಮರು ಕನ್ನ ಹಾಕಿದ್ದಾರೆ. ಸೊ ಇಲ್ಲಿಗೆ ಸ್ವಾಮಿ ಹೋಗೋಣ, ನಾವು ಹೇಗೆ ನೀರನ್ನ ಹೇಗೆ ಪಡೆಯೋದು ಅಂತ ಹೇಳಿ ಪಾಪ ಕಂಗಾಲಾಗ್ಬಿಟ್ಟಿದ್ದಾರೆ. ಬೋರ್ವೆಲ್ ನಲ್ಲಿ ನೀರಿದ್ರು ಕೂಡ ಮೋಟರ್ನ ಕದ್ಕೊಂಡು ಹೋಗಿದಾನಂತೆ ಯಾರೋ ಒಬ್ಬ ಖದೀಮ. ಸೊ ಟ್ಯಾಂಕರ್ ನೀರಿಗೆ ಹಣ ಕೊಟ್ಟು ಜನ ಕಂಗಾಲಾಗ್ಬಿಟ್ಟಿದ್ದಾರೆ. ಬಿಬಿಎಂಪಿ BWSSB ಅಧಿಕಾರಿಗಳ ವಿರುದ್ಧ ಜನ ಹಿಡಿಶಾಪ ಆಗ್ತಿದ್ರೆ, ನಮಗೂ ನೀರು ಕಳಿಸ್ಕೊಡಿ ಸ್ವಾಮಿ ಅಂತ ಹೇಳಿ ಪಾಪ ಅಂಗಲಾಚಿ ಬೇಡ್ಕೊಳ್ತಾ ಇದ್ದಾರೆ. ನೀರಿನ ಸಮಸ್ಯೆಗೆ ಮುಕ್ತಿ ಕೊಡಿ ಅಂತ ಹೇಳಿ ನಿವಾಸಿಗಳು ಆಗ್ರಹಿಸಿದ್ದಾರೆ. ಬೆಂಗಳೂರಿನ ಜಲಕ್ಷಾಮ ನೀಗಿಸೋದಕ್ಕೆ ಟಿವಿ9 ಕೂಡ ಈ ಒಂದು ಅಭಿಯಾನವನ್ನ ಆರಂಭಿಸಿದೆ. ಪ್ರತಿದಿನ ಒಂದೊಂದು ಏರಿಯಾದಲ್ಲಿ ಹೇಗಿದೆ ಪರಿಸ್ಥಿತಿ, ಹೇಗಿದೆ ಅಲ್ಲಿನ ಒಂದು ಚಿತ್ರಣ ಅನ್ನುವಂಥದ್ದನ್ನ ನಿಮ್ಮ ಮುಂದೆ ಇಡ್ತಾ ಇದ್ವಿ. ನೋಡಿ, ಇದು ಬೆಂಗಳೂರಿನ ರಾಜಗೋಪಾಲ್ ನಗರದ ಚಿತ್ರಣ. ದಿನನಿತ್ಯ ಬೆಳಗ್ಗೆ ಆದರೆ ಸಾಕು, ಮೊದಲ ಕೆಲಸ ಅಂತ ಹೇಳಿದ್ರೆ ಬಿಂದಿಗೆ ಹಿಡ್ಕೊಂಡು ನೀರಿಗೋಸ್ಕರ ಕಾಯೋದು. ಇದೇ ದಿನನಿತ್ಯದ ಕೆಲಸ ಆಗ್ಬಿಟ್ಟಿದೆ. ಬೇರೆ ಇನ್ನೇನು ಕೆಲಸಗಳನ್ನ ಮಾಡೋ ಹಾಗಿಲ್ಲ, ತಿಂಡಿ ಮಾಡೋ ಹಾಗಿಲ್ಲ, ಬೇರೆ ಕೆಲಸಗಳನ್ನ ಮಾಡ್ಕೊಳ್ಳೋ ಹಾಗಿಲ್ಲ, ನಾವು ಅಡುಗೆ ಮಾಡೋಕ್ಕಾಗೋದಿಲ್ಲ. ಯಾಕಂದ್ರೆ ಎಲ್ಲದಕ್ಕೂ ಕೂಡ ನೀರು ಬೇಕು. ನೀರು. ದಯಾನಂದ ಮೂರ್ತಿ ಅರಣ್ಯ ಕೃಷಿ ಮಾಡಿ 2 ಎಕರೆಯಲ್ಲಿ 50 ಲಕ್ಷ ಗಳಿಸಲಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಅಂದ್ರೇನೆ ಬಾಕಿ ಎಲ್ಲಾ ಕೆಲಸಗಳು ಕೂಡ ಆಗೋದು. ಸೊ ನೋಡಿ, ಬೋರ್ವೆಲ್ ಇದೆ, ಆದ್ರೆ ಮೋಟಾರ್ ಕೆಟ್ಟು ಹೋಗಿದೆ, ಮೋಟಾರ್ ಕದ್ಕೊಂಡು ಹೋಗಿದ್ದಾರೆ ಕೆಲವೊಂದಷ್ಟು ಜನ ಖದೀಮರು. ಸೊ ನೀರು ಕೂಡ ಬರ್ತಾ ಇಲ್ಲ. ಟ್ಯಾಂಕರ್ನ ತರಿಸಿ ಸಾಕಾಗ್ಬಿಟ್ಟಿದ್ದಾರೆ, ಹೈರಾಣ ಆಗ್ಬಿಟ್ಟಿದ್ದಾರೆ ಇಲ್ಲಿನ ಜನ. ಸ್ಥಳದಲ್ಲಿ ಈಗ ನಾವು ಪ್ರತಿನಿಧಿ ಶಾಂತಮೂರ್ತಿ ಇದ್ದಾರೆ. ಶಾಂತಮೂರ್ತಿ, ಈಗಷ್ಟೇ ನಾವು ಕೂಡ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ವಿ ಜನ ಅಲ್ಲಿ ಹೇಗೆ ಪರದಾಡ್ತಾ ಇದ್ದಾರೆ ಅಂತ ಹೇಳಿ. ಸೊ ಈ ರಾಜಗೋಪಾಲ್ ನಗರದಲ್ಲಿ ಇರುವಂತಹ ಒಂದು ಪರಿಸ್ಥಿತಿ ಸ್ವಲ್ಪ ಭಿನ್ನವಾಗಿದೆ ಅಂತ ಹೇಳಿ. ಯಾಕಂದ್ರೆ ಬೇರೆ ಭಾಗದಲ್ಲಿ ನೀರೇ ಬರ್ತಾ ಇಲ್ಲ, ನೀರಿಲ್ಲ ಅನ್ನುವಂಥ ಒಂದು ಸಮಸ್ಯೆಯನ್ನು ನೋಡ್ತಾ ಇದ್ವಿ. ಬಟ್ ಇಲ್ಲಿ ಬೋರ್ವೆಲ್ ಇದೆ, ಯಾರೋ ಕತ್ಕೊಂಡು ಹೋಗಿದ್ದಾರೆ ಮೋಟ್ರು ಅನ್ನುವಂಥದ್ದು ಕೂಡ ವಿಚಾರ. ಸೊ ಇನ್ನೊಂದು ಬೋರ್ವೆಲ್ ನಲ್ಲಿ ನೀರಿದ್ರು ಕೂಡ ಅದನ್ನ ಆನ್ ಮಾಡ್ತಾ ಇಲ್ಲ, ನಮಗೆ ಸರಿಯಾದ ಸಮಯಕ್ಕೆ ನೀರು ಸಿಗ್ತಾ ಇಲ್ಲ ಅಂತ ಹೇಳಿ. ಆಕ್ಚುಲ್ ಸಮಸ್ಯೆ ಏನು ಇಲ್ಲಿನ ಜನರದ್ದು, ಏನು ಹೇಳ್ಕೊತಾ ಇದ್ದಾರೆ ಜನ? ರೆಹಮಾನ್, ಈಗಾಗಲೇ ಏನು ಬೆಂಗಳೂರಿನ ಬೇರೆ ಬೇರೆ ಭಾಗದಲ್ಲಿ ಇರ್ತಕ್ಕಂಥ ನೀರಿನ ಸಮಸ್ಯೆಯನ್ನ ಟಿವಿ9 ಅನಾವರಣ ಮಾಡ್ತಾ ಇತ್ತು. ಅದೇ ರೀತಿಯಲ್ಲಿ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ರಾಜಗೋಪಾಲ್ ನಗರ ಏನಿದೆ, ಈ ಒಂದು ಜನರು ಈಗ ಇಲ್ಲಿ ಒಂದು ರೀತಿಯ ವಿಭಿನ್ನವಾದ ಪರಿಸ್ಥಿತಿಯನ್ನೇ ಅನುಭವಿಸ್ತಾ ಇದ್ದಾರೆ. ಯಾಕಂದ್ರೆ ಈ ಒಂದು ಏರಿಯಾದಲ್ಲಿ ಸಾಕಷ್ಟು ಬೋರ್ವೆಲ್ಗಳಿದೆ, ಅದರಲ್ಲಿ ನೀರು ಕೂಡ ಇದೆ. ಆದರೆ ಆ ಒಂದು ನೀರನ್ನ ಬಿಡುವಂತ ವ್ಯವಸ್ಥೆಯನ್ನ ಮಾಡ್ತಾ ಇಲ್ಲದೆ ಇರ್ತಕ್ಕಂಥದ್ದು ಇಲ್ಲಿಯ ಜನರಿಗೆ ಸಂಕಷ್ಟವನ್ನ ತಂದಿಟ್ಟಿದೆ. ಅದ್ರ ಜೊತೆಗೆ ಆ ಬೋರ್ವೆಲ್ಗಳು ಇರ್ತಕ್ಕಂಥ ಜಾಗ ಏನಿದೆ, ಅಲ್ಲಿ ಮೋಟರ್ಗಳನ್ನ ಕೂಡ ಕಳ್ತನ ಮಾಡ್ತಾ ಇರುವಂತ ಆರೋಪ ಕೇಳಿ ಬರ್ತಾ ಇದೆ. ಅದ್ರ ಜೊತೆಗೆ ಏನು ನೀರನ್ನ ಸರಿಯಾದ ಸಮಯಕ್ಕೆ ಬಿಡದೇ ಇರತಕ್ಕಂಥದ್ದು ಇಲ್ಲಿಯ ಜನರಿಗೆ ಒಂದು ರೀತಿಯಲ್ಲಿ ಸಂಕಷ್ಟವನ್ನ ತಂದಿಟ್ಟಿದೆ ಅಂತ ಹೇಳ್ಬೋದು. ನೀವು ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ, ಒಂದು ಮೋಟರ್ ಇದೆ, ಅಂದ್ರೆ ಈ ಒಂದು ಬೋರ್ವೆಲ್ ಇದೆ, ಆ ಬೋರ್ವೆಲ್ ನಲ್ಲಿ ನೀರು ಕೂಡ ಬರುತ್ತೆ. ಆದ್ರೆ ಇಲ್ಲಿರ್ತಕ್ಕಂಥ ಮೋಟರ್ನ ಯಾರೋ ಕದ್ಕೊಂಡು ಹೋಗಿರ್ತಕ್ಕಂಥದ್ದು. ಅಂದ್ರೆ ಇದೇ ರೀತಿಯಲ್ಲಿ ಸುಮಾರು 4-5 ಕಡೆಗಳಲ್ಲಿ ಮೋಟರ್ಗಳ ಕಳ್ತನ ಆಗಿದೆ. ಆದ್ರೆ ಯಾರು ಅನ್ನೋ ಒಂದು ಗುರುತನ್ನ ಪತ್ತೆ ಹಚ್ಚೋದಕ್ಕೂ ಕೂಡ ಜನರಿಗೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂದ್ರೆ ಇಲ್ಲಿ CCTVಗಳು ವರ್ಕ್ ಆಗದೆ ಇರೋದು ಕೂಡ ಒಂದು ರೀತಿಯಲ್ಲಿ ಆ ಕಳ್ಳರಿಗೆ ಒಂದು ರೀತಿ ಸಹಕಾರವನ್ನ ಕೊಡ್ತಾ ಇದೆ. ನಮ್ಮ ಜೊತೆ ಸ್ಥಳೀಯರು ಕೂಡ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ನಿಮ್ಮ ಏರಿಯಾದಲ್ಲಿ ಯಾವ ರೀತಿ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ ನೀರಿಲ್ಲದೆ ಇರೋದ್ರಿಂದ? ಮತ್ತೆ ಮೋಟರ್ಗಳು ಕೂಡ ಕಳ್ತನ ಆಗ್ತಿರೋ ಆರೋಪ ಕೇಳಿ ಬರ್ತಿದೆ, ಏನಾಗ್ತಿದೆ ಇಲ್ಲಿ ಅಂತ? ಸರ್, ಇಲ್ಲಿ ನೀರಿಂದ ಸರ್, ನೀರಿದೆ, ಬಟ್ ನೀರು ಬಿಡ್ತಿಲ್ಲ ನಮಗೆ. ನಾವು ವಾರ ದಿನ ಬಿಟ್ಟು ದಿನ ನಾವು ನೀರು ಟ್ಯಾಂಕರ್ ಹೊಡ್ಸ್ಕೊಳ್ಳೇಬೇಕು. ಅಷ್ಟೆಲ್ಲ ಫಾಸ್ಟ್ 500 ರೂಪಾಯಿ ಇತ್ತು, ಇವಾಗೆಲ್ಲ 1500 800 ಹಿಂಗಾಗಿದೆ. ನೀರಿದೆ ನಮಗೆ, ನೀರಿದ್ರೂ ಕೂಡ ನೀರು ಬಿಡ್ತಿಲ್ಲ. ಇದನ್ನ MLA ಮುನಿರಾಜ್ ಅವರು ತಿಳ್ಕೊಬೇಕಾದ್ರೆ ಕಾಲ್ ಮಾಡ್ತಾನೆ ಇದ್ದೀವಿ, ಕಾಲ್ ಮತ್ತೆ ಪಿಕ್ ಮಾಡ್ತಾನೆ ಇಲ್ಲ ಅವರು. ಬಂದು ನೀರಿದೆ ತಾನೆ, ನಮಗೆ ನೀರು ಬಿಡಬೇಕು. ಈ ಥರ ಮೋಟ್ರ್ಗಳನ್ನ ಕಳ್ತನ ಮಾಡ್ಕೊಂಡ್ರೆ ನಾವು ಎಲ್ಲಿಂದ ತಗೊಂಬರೋದು? ಅದನ್ನು ಬಂದು ಯಾರು ಕೇಳೋರು ಇಲ್ಲ. ನಮ್ಮನ್ನು ಕೇಳಕ್ಕೆ ಹೋದ್ರೆ ಮತ್ತೆ ಕಾಲ್ ಕಟ್ ಮಾಡ್ತಾರೆ, ಬರ್ತೀವಿ ಬಿಡಮ್ಮ, ಏನಮ್ಮ ನಿಮ್ಮ ಸಮಸ್ಯೆ ಅಂತ ಹೇಳಿ ನಮಗೆ ಬೈತಾರೆ. ಮೇಡಮ್, ಈಗ ಕಾವೇರಿ ನೀರು ಕೂಡ ಬರ್ತಾ ಇಲ್ಲ, ವಾರಕ್ಕೂ 15 ದಿನಕ್ಕೂ ಬರುತ್ತೆ, ಅದು ಸಾಕಾಗ್ತಾ ಇಲ್ಲ. ಅದ್ರ ಜೊತೆಗೆ ಈ ಮೋಟ್ರ್ ಕಳ್ತನ ಬೇರೆ ಹೆಚ್ಚಾಗಿರುವಂಥದ್ದು, ಇದು ಯಾವ ರೀತಿ ಸಮಸ್ಯೆಯನ್ನು ತಂದಿಡ್ತಾ ಇದೆ ದಿನ ಅಂತ? ಮಕ್ಕಳು ಮರಿಗೆಲ್ಲ ತುಂಬ ಕಷ್ಟ ಆಗ್ತಿದೆ. ಸ್ಕೂಲ್ಗೆ ಹೋಗ್ತಾರೆ ಬೆಳಗ್ಗೆ ಟೈಮು. ಈ ಟ್ಯಾಂಕರ್ ಅಂತ ಬರುತ್ತೆ, ಅದು ಬೆಳಗ್ಗೆ ಬಂದರೆ ಸಾಯಂಕಾಲ ಬರುತ್ತೆ, ಫೋನ್ ಮಾಡಿದ್ರು ಅಷ್ಟೇ. ವಾರಕ್ಕೆ ಬೆಳಗ್ಗೆ ಫೋನ್ ಮಾಡಿದ್ರೆ ನಾಳೆ ಬರ್ತಾರೆ, ನಾಳೆ ಫೋನ್ ಮಾಡಿದ್ರೆ ಆಚೆ ನಾಡ್ದು ಬರ್ತಾರೆ. 500 ರೂಪಾಯಿ ಇದ್ದು 1500 ರೂಪಾಯಿ ಆಗಿದೆ. ಈಗ ಎಲೆಕ್ಷನ್ ಟೈಮಲ್ಲಿ ಮಾತ್ರ ವಾರ ಬಂದು ಓಟ್ ನಮ್ಗೆ ಹಾಕ್ರಿ ಅಂತ ಅಂತಾರೆ. ನೀರು ಮಾತ್ರ ಬಿಡೋದಿಲ್ಲ. ಬರ್ತಾರೆ, ನೋಡ್ತಾರೆ, ಆ ಕ್ಷಣಕ್ಕೆ ಮಾತ್ರ ಫೋನ್ ಮಾಡ್ತಾರೆ ಅಷ್ಟೇ. ಅದಾದಮೇಲೆ ಈ ಕಡೆ ತಿರುಗೂ ನೋಡೋದಿಲ್ಲ ಅವರು. ಹೀಗೆ ತುಂಬ ಪ್ರಾಬ್ಲಮ್ಗಳಾಗಿದೆ ನನ್ನ ಜನರುಗಳ. ನಮ್ಮ ನೀರು ನಮಗೆ ಬಿಡೋಕ್ಕೆ ಹೇಳ್ತಾರೆ, ಇನ್ನು ಬೇರೆ ಏರಿಯಾಗೆ ಹೋದರೆ ಅವ್ರು ನೀರು ಬಿಡ್ತಾರೆ, ನಮಗೆ ಯಾರೂ ಬಿಡೋದಿಲ್ಲ. ಇದಿಷ್ಟು ಇಲ್ಲಿಯ ನಿವಾಸಿಗಳು ಹೇಳ್ತಾ ಇರುವಂತ ಮಾತು. ಒಟ್ಟಿನಲ್ಲಿ ಒಂದ್ ಕಡೆ ನೀರಿನ ಸಮಸ್ಯೆ ಕೂಡ ಇದೆ. 15 ದಿನಕ್ಕೋ ವಾರಕ್ಕೋ ಕಾವೇರಿ ನೀರು ಬರುತ್ತೆ. ಅದ್ರ ಜೊತೆಗೆ ಇರುವಂತ ಬೋರ್ವೆಲ್ ನಲ್ಲಿ ನೀರಿದ್ರು ಕೂಡ ಅದನ್ನ ಬಳಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅನ್ನೋ ಅಳಲನ್ನ ಇಲ್ಲಿಯ ಜನರು ತೋಡ್ಕೊಳ್ತಾ ಇರುವಂತದ್ದು. ರೆಹಮಾನ್,
ಓಕೆ, ಥ್ಯಾಂಕ್ ಯು ಶಾಂತಮೂರ್ತಿ. ಈಗಷ್ಟೇ ಅಲ್ಲಿನ ಜನ ಕೂಡ ಮಾತಾಡ್ತಾ ಇದ್ದದ್ದನ್ನು ಗಮನಿಸಿದ್ವಿ. ಇಲ್ಲಿರುವಂತಹ ಸಮಸ್ಯೆ ಅಂತ ಹೇಳಿದ್ರೆ ನೀರಿದೆ ಇಲ್ಲಿನ ಜನರಿಗೆ, ಜೊತೆಗೆ ಅಲ್ಲಿ ಒಂದು ಬೋರ್ವೆಲ್ಗಳು ಕೂಡ ಇವೆ. ಆದರೆ ಅದರಲ್ಲಿರುವಂಥ ನೀರನ್ನು ಬಳಕೆ ಮಾಡ್ಕೊಳ್ಳೋದಕ್ಕೆ ನಮಗೆ ಸಾಧ್ಯ ಆಗ್ತಾ ಇಲ್ಲ. ಇಲ್ಲಿನ ಶಾಸಕರನ್ನ ಕೇಳಿದ್ರೆ, ಮುನಿರಾಜು ಅವರಿಗೆ ಕೇಳಿದ್ರೆ, ಅವ್ರು ನಮ್ಮ ಮೇಲೇ ದರ್ಪ ತೋರಿಸ್ತಾರೆ, ನಮಗೆ ಬೈದಿಟ್ಬಿಡ್ತಾರೆ ಫೋನನ್ನು. ಸೊ ನಮಗೆ ಸ್ಪಂದನೆ ಕೊಡ್ತಾ ಇಲ್ಲ ಅನ್ನುವಂಥ ಒಂದು ಆರೋಪವನ್ನು ಕೂಡ ಇಲ್ಲಿನ ಮಹಿಳೆಯರು ಈಗ ಮಾಡ್ತಾ ಇದ್ದಾರೆ.